ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಮಾವ ನಿಮ್ ಫ್ರೆಂಡು ಪ್ರಾಬ್ಲಮ್ ಅಲ್ಲಿ ಇದ್ದಂಗೆ ಕಾಣಿಸ್ತಾ ಇದಾರೆ, ನೀನ್ ನೋಡಿದ್ರೆ ನಗ್ತಾ ಇದೀಯಾ? ನೋಡ್ ರಾಕೇಶ, ರಾಜಕಾರಣಿಗೆ ಎಲ್ರೂ ವೋಟ್ ತರ ಕಾಣಿಸ್ತಾರೆ, ಲಾಯರ್ಗಳಿಗೆ ಜನರು ಕ್ಲೈಂಟ್ಸ್ ಇದ್ದಾಗೆ. ಈ ಸ್ನೇಹ ಸಂಬಂಧ ಅನ್ನೋದು ಬರೀ ಪದಗಳಲ್ಲಿ ಉಳ್ಕೊಂಡಿರತ್ತೆ. ಆ ಮುನೀಂದ್ರ ನನಗೆ ಯಾವ ಸೀಮೆ ಫ್ರೆಂಡು ಅಲ್ಲ. ರಾಕೇಶ, ಎಲ್ರೂ ಅವ್ರವ್ರ ಲಾಭಕ್ಕೆ ಯೋಚನೆ ಮಾಡ್ತಾರೆ. ಈ ಮುನೀಂದ್ರ ಮೊದ್ಲು ನನ್ನ ಹತ್ರ ದಿಮಾಕಲ್ಲಿ ಮಾತಾಡ್ತಾ ಇದ್ದ. ಪಾಪ ಈಗ ಸೊರ್ಗೋಗ್ಬಿಟ್ಟಿದ್ದಾನೆ. ನನ್ನನ್ನ ಅವನು ಮೊದಲೆಲ್ಲ ಗುಲಾಮನ್ ಥರ ನೋಡ್ತಾ ಇದ್ದ. ಈಗ ನನ್ನ ಹತ್ರನೇ ಸಹಾಯ ಬೇಡ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ. ಅವನ್ ಧ್ವನಿಲಿ ಸಣ್ಣದಾಗಿ ನಡ್ಕ ಕೇಳಿಸ್ತಾ ಇತ್ತು. ಭಯ ಪಟ್ಬಿಟ್ಟಿದ್ದಾನೆ ಅನ್ಸತ್ತೆ. ಅವನು ಈ ಕೇಸನ್ನ ಗೆಲ್ಲೋದು ತುಂಬಾನೇ ಕಷ್ಟ. ಲಲಿತಾ, ನಮ್ ಪದ್ಮಿನಿ ಬಗ್ಗೆ ಯೋಚನೆ ಮಾಡ್ತಿದ್ರೇನೆ ನನಗೆ ಭಯ ಆಗತ್ತೆ ಕಣೆ. ಅಲ್ಲ, ಹೊಟ್ಟೆಲಿ ಮಗುನಿಟ್ಕೊಂಡು ಗಂಡನ ಮನೆಗೆ ಹೋಗಲ್ಲ ಅಂತ ಹೇಳ್ತಿದ್ದಾಳಲ್ಲ, ಇವಳಿಗೆ ಏನ್ ಹೇಳೋಣ? ರೀ, ಅವಳಿಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಕಣ್ರಿ. ನಮಗೂ ವಯಸ್ಸಾಯ್ತು, ಯಾವಾಗ್ಲೂ ನಾವು ಅವಳ ಜೊತೆ ಇರಕ್ಕಾಗತ್ತಾ? ನಾವಿರೋವರೆಗೂ ಹೇಗೋ ನಡೆದೋಗುತ್ತೆ. ಆದ್ರೆ ಅವಳು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ರಿ? ಲಲಿತಾ,